ನಾವೇನಾದ್ರೂ ಉತ್ತರ ಭಾರತಕ್ಕೆ ಎಲ್ಲಾದ್ರೂ ಕೆಲಸಕ್ಕೆ ಅಂತ ಹೋದ್ರೆ ನಮ್ಮ ರಾಜ್ಯದವರು ಅವ್ರ ಭಾಷೆ ಬರ್ದೇ ಹೋದ್ರೆ ಸರ್ ನಮ್ಮನ್ನ ₹1 ಮರ್ಯಾದೆ ಕೊಡೋದಿಲ್ಲ. ಅದರಿಂದ ಆದ್ರೂ ನಮ್ಮ ಕರ್ನಾಟಕದ ಏನು ಥರ್ಡ್ ಲ್ಯಾಂಗ್ವೇಜ್ ಅಂತ ಏನಿದೆ ಅದು ಆಪ್ಷನ್ ಕೊಡಿ. ಥರ್ಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕೊಟ್ಟು ಥರ್ಡ್ ಲ್ಯಾಂಗ್ವೇಜ್ ಬೇಕಾದ್ರೂ ಆಪ್ಷನ್ ಕನ್ನಡನೇ ಕೊಡಬೇಕು. ಬಟ್ ಥರ್ಡ್ ಲ್ಯಾಂಗ್ವೇಜ್ ಟೋಟಲ್ ಆಗಿ ತೆಗಿಯೋದು ತುಂಬಾ ತಪ್ಪು ಅಂತ ಅನಿಸ್ತದೆ ಸರ್. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾಕೆ ತಪ್ಪು ಅಂತ ಅನಿಸ್ತದೆ ಮೇಡಮ್? ಸ್ಕಿಲ್ ಸೆಟ್ ಇರಬೇಕು ಮೇಡಮ್ ಮಕ್ಕಳಿಗೆ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಲ್ಲ, ನೀವು ಬೇರೆ ಭಾಷೆನ ಕೊಡಿ. ಚೈನೀಸ್ ಕಲ್ಸಿ, ಸ್ಪ್ಯಾನಿಶ್ ಕಲ್ಸಿ, ಫ್ರೆಂಚ್ ಕಲ್ಸಿ, ಬೇರೆ ಅವ್ರನ್ನ ಗ್ಲೋಬಲ್ ಸಿಟಿಸನ್ಸ್ ಮಾಡ್ಬೇಕು. ಎಲ್ಲೋದ್ರೂ ಧೈರ್ಯವಾಗಿ ಬದುಕೋ. ಮೇಡಮ್ ಎಲ್ಲ ದೇಶದಲ್ಲೂ ಇಂಗ್ಲಿಷ್ ಆಕ್ಸೆಪ್ಟೆಡ್ ಇಲ್ಲ. ನೀವು ಫ್ರಾನ್ಸ್ಗೆ ಹೋದ್ರೆ ಈ ತ್ರಿಭಾಷಾ ನಿಲುವನ್ನ ತಗೊಳಕ್ಕೆ ಇಷ್ಟು ವರ್ಷಗಳು, ಸ್ವತಂತ್ರವಾಗಿ ನಿಲುವನ್ನು ತಗೊಳಕ್ಕೆ ನಮ್ಮ ಇಡೀ ಸರ್ಕಾರ ಇಷ್ಟು ವರ್ಷಗಳು ತಗೊಂಡಿದೆ. ಇದು 1998ರಿಂದ 48 ರಾಧಾಕೃಷ್ಣ ಆಯೋಗ ಇದಕ್ಕೆ ಮನ್ನಣೆ ಮಾಡ್ತು. ಅವಾಗ್ಲೂ ಕೂಡ ಆಗ್ಲಿಲ್ಲ. 1986ರಲ್ಲಿ ತ್ರಿಭಾಷಾ ನೀತಿ ಪರ್ಮಿಷನ್ ಕೊಟ್ಟರು, ಅವಾಗ್ಲೂ ಕೂಡ ಆಗ್ಲಿಲ್ಲ. ಇದು ಏನ್ ತಗೊಂಡಿದಾರ ಈ ನಿರ್ಧಾರ? ನಮ್ಗೆ ಏನ್ ಭೇದ ಇಲ್ಲ ನೋಡ್ರಿ. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿರೋ ಹೆಣ್ಮಗಳು. ನಾನು ಮಂಡ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೋಮನಹಳ್ಳಿ ನನ್ನ SLC ಸೆಂಟ್ರು. ನಾನು ಥರ್ಡ್ ಲ್ಯಾಂಗ್ವೇಜು ಹಿಂದಿ. ಆಯ್ತಾ? ಹಿಂದಿ ಕಲಿಯೋದ್ರಿಂದ ಆಪ್ಷನ್, ನೀವ್ ಹೇಳಿದ್ರಲ್ಲ, ಆಪ್ಷನ್ ಇಟ್ಕೋಬೇಕು. ಏರಿಕೆ ಬೇಡ. ಕನ್ನಡನ ಪ್ರೀತಿಸ್ತೀವಿ, ಆದ್ರೆ ಬೇರೆ ಭಾಷೆ ಕಲಿಬಾರ್ದು ಅನ್ನೋದು ತಪ್ಪು. ಇವ್ರು ಹೇಳಿದ್ರು, ಇವರಿಂದ ಇವತ್ತು ತ್ರಿಭಾಷಾ ನೀತಿ ಅನ್ನೋದೇನಿತ್ತು ಇವ್ರು ಹೇರಿದ ಕಾಲದಿಂದ ಬಂದಿರೋದು ಮೇಡಮ್. ಇವತ್ತು ಇವ್ರು ಹೇಳ್ತಾ ಇದ್ದಾರೆ ಏನಂತ, ರಾಜಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದಾರೆ ಬಿಜೆಪಿ ಅವರು ಅಂತ ಹೇಳ್ತಾವ್ರೆ. ಇವರು ಇವಾಗ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವರು ಇದನ್ನ ಕಡ್ಡಾಯ ರಾಜಕಾರಣ ಹೆಂಗೆ ಅಂತಂದ್ರೆ, ಹಿಂದಿನ ತೆಗ್ದಿದೀವಿ, ನಾವು ಕನ್ನಡದ ಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಕಾಂಗ್ರೆಸ್ನವರು ಇದನ್ನ ಒಂದು ಪ್ಲಾನ್ ಮಾಡ್ಕೊಂಡವ್ರೆ. ಇವ್ರೇನ್ ಮನಸ್ಸಾಕ್ಷಿಯಿಂದ ಇದು ಮಾಡಿಲ್ಲ, ಆದ್ರೆ ಅಭಿನಂದನೆ ಸಲ್ಲಿಸ್ತೀವಿ. ಬಟ್ ಇವ್ರ ಮನಸ್ಸಾಕ್ಷಿಂದೇನೋ ಇವ್ರು ಇದನ್ನ ಕ್ಯಾನ್ಸಲ್ ಮಾಡಿರೋದಲ್ಲ. ಸೊ ಹಿಂದಿ ಏರಿಕೆ ಅನ್ನೋದು ಎರಡೂ ರಾಷ್ಟ್ರೀಯ ಪಕ್ಷಗಳು ಇವರು ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋವಂಥದ್ದು. ಸೊ ಇವ್ರ ಉದ್ದೇಶ ಏನು ಅಂದ್ರೆ, ಎಲ್ಲಿವರೆಗೂ ಭಾಷಾಭಿಮಾನ ಈ ರಾಜ್ಯದ ಜನರಿಗೆ ಇರುತ್ತೆ ಅಲ್ಲಿವರೆಗೂ ಅವರು ಎಂಟ್ರಿ ಪಡೆಯೋದು ಕಷ್ಟ ಆಗುತ್ತೆ ಆ ರಾಜ್ಯಗಳಿಗೆ. ಸೊ ಉದಾಹರಣೆಗೆ ದಕ್ಷಿಣ ಭಾರತಕ್ಕೆ ಸೊ ಬಿಜೆಪಿ ಆಗ್ಲಿ ಕಾಂಗ್ರೆಸ್ನವರಾಗ್ಲಿ ಎಂಟ್ರಿ ತಗೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ. ಇಲ್ಲಿ ಪ್ರಾದೇಶಿಕ ಪಕ್ಷಗಳೇ ರೋಲ್ ಮಾಡ್ತಿರೋದು. ಕಾರಣ ಅಲ್ಲಿನ ಜನಕ್ಕಿರೋಂಥ ಭಾಷಾಭಿಮಾನ. ಇದನ್ನ ಅವ್ರು ತೆಗಿಬೇಕು ಅಂದ್ರೆ ಸೊ ಹಿಂದಿನ ಅವರು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಅವಾಗ ಅವರು ಈಸಿಯಾಗಿ ಬಂದಿಲ್ಲಿ ಅವ್ರ ಭಾಷೆಯಲ್ಲಿ ಪ್ರಚಾರ ಮಾಡ್ಬೋದು, ಮತ್ತೆ ಅವರು ಅಧಿಕಾರವನ್ನ ಹಿಡಿಬಹುದು. ಹಿಂದಿಯನ್ನು ಕಡ್ಡಾಯಗೊಳಿಸ್ತಾ ಇಲ್ಲ, ಇಟ್ ಬಿ ಆಪ್ಷನಲ್ ಅಂತ, ಅದು ಓಕೆ. ವಿದ್ಯಾರ್ಥಿಗಳಾಗಿ ಹೆಚ್ಚೆಚ್ಚು ಭಾಷೆ ಕಲ್ತಷ್ಟು ನಮ್ಗೆ ಅವಕಾಶಗಳಾಗಿ ಜಾಸ್ತಿ ಸಿಗ್ತಾವಂತ ಒಂದು ಅಭಿಪ್ರಾಯ. ಅದಕ್ಕೆ ಅವಕಾಶ ಇದೆ. ಹೌದು, ನೀವು ಕೇಂದ್ರನ ವಿರೋಧ ಮಾಡ್ರಿ, ಆ NEP ತೆಗೆದ್ರಿ, ಆದ್ರೆ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ಇನ್ನೂವರೆಗೂ ಕ್ಲಿಯಾರಿಟಿಯಾಗಿ ಯಾವುದು ಕೊಟ್ಟಿಲ್ಲ. ಆಮೇಲೆ ಇವಾಗ ಅಲ್ಲ ಚೆನ್ನಾಗಿದೆ NEP ಅಲ್ಲಿ ಇತ್ತು ಮ್ಯಾಮ್, ಲೋಪದೋಷ ಇದ್ರೂ ಕೂಡ ಅದನ್ನ ಸರಿಪಡಿಸಬಹುದಾಗಿತ್ತು. ಆದ್ರೆ SCP ಕ್ಲಾರಿಟಿ ಯಾವುದು ಇನ್ನೂವರೆಗೂ ಕ್ಲಿಯರ್ ಗೈಡ್ಲೈನ್ಸ್ ಇಲ್ಲ SCP ಅಲ್ಲೇ. ಆಮೇಲೆ ಇದೇ ಕನ್ನಡ ಪರ ಹೋರಾಟಗಾರರಿಗೆ ಇಷ್ಟು ಬೇಗ ಸ್ಪಂದಿಸಿದ್ದಾರೆ. ಈ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕನ್ನಡಿಗರ ಪರ್ಸೆಂಟೇಜ್ ರಿಕ್ರೂಟ್ಮೆಂಟ್ ಬಗ್ಗೆ ಹೋರಾಟ ಮಾಡಿದ್ರು, ಅದು ರಾತ್ರೋರಾತ್ರಿ ಬಿಲ್ನ ಕ್ಯಾನ್ಸಲ್ ಮಾಡಿದ್ರು. ಎಲ್ಲೋಗಿತ್ತು ಈ ಕಾಂಗ್ರೆಸ್ ಪಕ್ಷದ ಕನ್ನಡಾಭಿಮಾನ, ಕನ್ನಡ ದ್ವೇಷ ಪ್ರೇಮ ಅನ್ನೋದು ನನ್ನ ಪ್ರಶ್ನೆ. ಹುಡುಗ ಹೇಳಿದ್ದು ಬಹಳ ಚೆನ್ನಾಗಿತ್ತು. ಅವರು ITBT ಅಲ್ಲಿ ಓವರ್ ಆಲ್ ಕನ್ನಡಿಗರಿಗೆ ಉದ್ಯೋಗ ತರಬೇಕು ಅಂತ ಅನ್ನೋ ಉದ್ದೇಶ ಇದ್ದಾಗ ಇಮಿಡಿಯೇಟ್ ಆದೇಶ ಮಾಡ್ತಾರೆ, ರಪ್ಪ ಅಂತ ಪೋಸ್ಟ್ ಡಿಲೀಟ್ ಮಾಡ್ತಾರೆ CM ಸಾಹೇಬರು. ಯಾಕೆ ದ್ವಂದ್ವ ನಿಲ್ಲುವಂತ ನನ್ನದು ಬೆಂಬಲ ಇದೆ ಸರ್ ನಿಮ್ಮ ವಿಚಾರಕ್ಕೆ. ಸರ್ ಉತ್ತರ ಕೊಡಿ ಸರ್. ನಮಗೆ ಸ್ಥಳೀಯರಿಗೆ ಮತ್ತೆ ನಮ್ಮ ಏನು ಕನ್ನಡಿಗರಿಗೆ ಕೆಲಸ ಕೊಡಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದ್ರಲ್ಲಿ ನಮ್ಮ ಪಕ್ಷದ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು ಅವರು ಬ್ಲಾಕ್ ಮೇಲ್ ಮಾಡೋದಕ್ಕೆಲ್ಲ ನಾವೇನು ಎದ್ರಲ್ಲ. DK ಶಿವಕುಮಾರ್ ಅವ್ರು ಹೇಳಿದ್ರು, ನೀವು ಬ್ಲಾಕ್ ಮೇಲ್ ಮಾಡಿದ್ರೆ ಇಲ್ಲಿಂದ ಹೋಗ್ತಾ ಇರಿ ಆಚೆಗೆ ಅಂತ. ಆದೇಶ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಆದೇಶ ಇವತ್ತು ಸ್ಥಳೀಯವಾಗಿ ನಾವು ಅವ್ರಿಗೆ ಇದು ಕೊಟ್ಟಿದೀವಿ, ಸಬ್ಸಿಡಿ ರೇಟ್ ಅಲ್ಲಿ ಜಾಗ ಕೊಟ್ಟಿದ್ದೀವಿ. ಆದೇಶ ಮಾಡಿ ವಾಪಸ್ ತಗೊಂಡ್ರಲ್ಲ ಅಂತ ಅವ್ರು ಕೇಳ್ತಿದ್ರೆ ನೀವೇನ್ ಹೇಳ್ತಿದ್ದೀರಿ ಸೂರ್ಯ ಮುಕುಂದರಾಜ್ ಅವರೇ? ಅಲ್ಲ, ಆದೇಶ ಮತ್ತೆ ಮಾರ್ಪಡಿಸ್ಕೊಡ್ತೀವಿ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ನೋಡಿ, ಈ ವಿಚಾರದಲ್ಲಿ ನಿಮಗೆ ಗೊತ್ತು, ಈ ವಿಚಾರನ ಕನ್ನಡಿಗರು ಸ್ವಾಗತಿಸ್ತಾರೆ ಅಂತ. ಬಟ್
ಆ ವಿಚಾರದಲ್ಲಿ ನಿಮ್ಗೆ IT-BT ಕೈಗಾರಿಕೋದ್ಯಮಿಗಳನ್ನ ನೀವು ಎದುರಾಕೊಳ್ಳಕ್ ಆಗಲ್ವಲ್ಲ, ನಾವು ಅದಕ್ಕೆ ಅವ್ರಿಗೆ ಆಗಲ್ವಲ್ಲ, ಎದುರಲ್ಲ. ನಿಮ್ಗೆ ಅಷ್ಟ್ ಶಕ್ತಿ ಇಲ್ವಲ್ಲ, ಅವ್ರನ್ನ ಎದುರಾಕೊಂಡು ಅವ್ರಿಗೆ ನೀವು ಭಯ ರಾಜಕೀಯ ಪಡುವಂತ- ಮಾಡಕ್ ಆಗಲ್ವಲ್ಲ. ಅವ್ರನ್ನ ಭಯ ಪಡುವಂತ ಯಾವುದೇ ಇದು ನಮ್ಮ ಸರ್ಕಾರದಲ್ಲಿರೋ ಹೋರಾಟಗಾರರ ಮೇಲಿನ ಇಲ್ಲ. ಕೇಸ್ ತಗೋತೀನಿ So ಅಂತಂದ್ರು, ಅದನ್ನು ತಗೊಳ್ಳಿಲ್ಲ ಆಮೇಲೆ ತಗೊಂಡಿದೀವಿ ಅದನ್ನ. ಆಮೇಲೆ ಈಗ ಸರ್, ಈಗ ನನಗಿರೋ ಕುತೂಹಲ ಪ್ರದೀಪ್ ಅವರೇ, ನೀವು ಕರ್ನಾಟಕದ ಅಷ್ಟು ಶೈಕ್ಷಣಿಕ ಸಂಸ್ಥೆಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ತಗೊಳ್ಳಿ ಸರ್. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ನೇರವಾಗಿ ಪರೋಕ್ಷವಾಗಿ ನಮ್ಮ ರಾಜಕಾರಣಿಗಳು ಯಾರು ಇವರು ಕಾನೂನನ್ನು ತರ್ತಾರೆ, ಯಾರು ಇವತ್ತು ಕನ್ನಡದ ಅಸ್ಮಿತೆಯ ಬಗ್ಗೆ ಮಾತಾಡ್ತಾರೆ, ಯಾರು ಹಿಂದಿ ಹೇರಿಕೆಯ ಬಗ್ಗೆ ಮಾತಾಡ್ತಾರೆ, ಅವರೇ CBSE ಸಿಲೆಬರ್ಸು, ಆ ಸಿಲೆಬರ್ಸು, ಈ ಸಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಅವ್ರ ಶಾಲೆಗಳಲ್ಲಿ ಇದು ಅಳವಡಿಕೆ ಮಾಡಲ್ಲ ಅವರು. ಟೀಚರ್ ಇರ್ತಾರೆ, ಕಲಿಕೆ ಇರುತ್ತೆ, ಏನು ಮಕ್ಕಳು 10 ವರ್ಷ ಕಲಿತಾರೆ. ಇದಲ್ಲದೆ ನೋಡಿ, ಶಿಕ್ಷಣದಲ್ಲಿ ಇವತ್ತು ICSE, CBSE ಮತ್ತೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನಿದೆ ಅವ್ರಿಗೆ ಈ ಏರಿಕೆ ಇಲ್ಲ. ಬರೀ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಮಾತ್ರ ಈ ಒತ್ತಡ ಇದೆ. ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಕೆಳ ಮಧ್ಯಮ ಮತ್ತೆ ಈ ಒಂದು ಬಡತನ ರೇಖೆಯಲ್ಲಿ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ IQ ಬಹಳ ಕಡಿಮೆ ಇರುತ್ತೆ, ಕಡಿಮೆ ಇರುತ್ತೆ ಅನ್ನೋದು ನನ್ನ ವಾದ ಅಲ್ಲ ಮೇಡಮ್. ಕಡಿಮೆ ಇರುತ್ತೆ ಹಂಗಾಗಿ ಅವ್ರಿಗೆ ಒತ್ತಡ ಆಗಲ್ಲ, ಇವ್ರಿಗೆ ಒತ್ತಡ ಆಗುತ್ತೆ. ಏನ್ ಮಾತಾಡ್ತಿದ್ದೀರಿ ಮೇಡಮ್ ನೀವು? ಸರ್ಕಾರಿ ಶಾಲೆಗಳ ಸರ್ಕಾರಿ ಆಗುತ್ತೆ ಅನ್ನೋದು ನನ್ನ ವಾದ. ಮತ್ತೇನು ವಾದ ನಿಮ್ದು? ಒತ್ತಡ ಯಾಕೆ ಅಲ್ಲಿಲ್ಲ? ಲ್ಯಾಂಗ್ವೇಜ್ ಅನ್ನ ಅವ್ರು ಓದಕ್ಕೆ ಒತ್ತಡ ಆಗುತ್ತೆ. ಯಾಕೆ ಮಧ್ಯಮ ಬಡ ವರ್ಗ ಆದ್ರೆ ಅವ್ರಿಗೆ ಓದುವಂತ ಶಕ್ತಿ ಇರೋದಿಲ್ಲ ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೇನು ಕನ್ನಡದ ಮೇಲೆ ಅತಿ ಹೆಚ್ಚು ಪ್ರೀತಿ ಬಂದಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಹೊರ ರಾಜ್ಯದ ಅಮೂಲ್ಗೆ ಹೆಚ್ಚಿನ ಮಳಿಗೆಗಳು ಕೊಟ್ರು ಇವತ್ತು. ಆಮೇಲೆ ಸ್ವಲ್ಪ ವಿರೋಧ ವ್ಯಕ್ತವಾದ್ಮೇಲೆ ನಂದಿನಿಗೆ ಕೊಟ್ರು. ಅದು ಅವಾಗ ಯಾಕೆ ಕನ್ನಡ ಪ್ರೀತಿ ಇರಲಿಲ್ಲ? ನೋಡಿ, ಇದು 1936ರಿಂದನೇ ಹಿಂದಿಯನ್ನ ಉತ್ತರ ಭಾರತದವರು ದಕ್ಷಿಣದ ಭಾರತದ ಮೇಲೆ ಏರ್ತಾ ಬಂದಿದ್ದಾರೆ. ನಮ್ಮನ್ನು ಗುಲಾಮ್ ರೀತಿಯೇ ಅವತ್ತಿಂದ ಬಂಡವಾಳಶಾಹಿಗಳು ಇಲ್ಲಿ ನಮ್ಮನ್ನು ಗುಲಾಮ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ದಕ್ಷಿಣ ಭಾರತವನ್ನು 1936ರಿಂದ ಅಲ್ಲಿ ಅವತ್ತೇ ರಾಷ್ಟ್ರೀಯ ಹಿಂದಿ ಪ್ರಚಾರ ಸಮಿತಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅವತ್ತೊಂದು ದಿನದಿಂದನೇ ಇದನ್ನು ಏರ್ತಾ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದರೆ, ಇಲ್ಲಿ 4 ಥರ ಶಿಕ್ಷಣಗಳಿದೆ. ಒಂದು ಸ್ಟೇಟು, ಇನ್ನೊಂದು ಸೆಂಟ್ರಲ್ಲು, CBSE, ICSE, ಆಮೇಲೆ IG ಅಂತ. IG-ಯಲ್ಲಿ 4 ಸಬ್ಜೆಕ್ಟ್ ಇದೆ, ಜಾಸ್ತಿ ಇಲ್ಲ. CBSE-ಯಲ್ಲಿ 5 ಸಬ್ಜೆಕ್ಟ್ ಇದೆ, ಇಲ್ಲ 6 ಸಬ್ಜೆಕ್ಟ್ ಇದೆ. ಫಸ್ಟು ಅದರಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ಇದಿದೆ, ಗ್ರೇಡ್ಸ್ ಕೊಡ್ತಾ ಇದ್ದಾರೆ ICSE, CBSE-ಯಲ್ಲೆಲ್ಲ. ಈ ಥರ ಎಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿದೆ. ಇಲ್ಲಿ ಕನ್ನಡ ಕಡ್ಡಾಯವಾಗಿ ಮಾಡಲೇಬೇಕು. ಪೇರೆಂಟ್ಸು ಕೆಲವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಅವರೆಲ್ಲ ಹಿಂದಿ ಭಾಷೆ ಕಲ್ತಿರಲ್ಲ, ಅವ್ರ ಮಕ್ಕಳಿಗೆ ಹಿಂದಿ ಹೇಳ್ಕೊಡಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ದ್ವಿಭಾಷೆ ಅಂತ ತೊಗೊಂಡ್ಬಂದು 3ನೇ ಭಾಷೆನ ಆಪ್ಷನ್ ಆಗಿಟ್ಟಿದ್ದಾರೆ. ಮತ್ತು ಎಷ್ಟೋ ಜನ ಮಕ್ಕಳು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದಾರೆ ಹಿಂದಿನ ಮತ್ತು ಸಂಸ್ಕೃತನ. ಆದರೆ ಕೆಲವು ಮಕ್ಕಳು ಹಿಂದಿನ ತುಂಬ ಆ ಕಾಗುಣಿತ ಆಗಲಿ ಏನೇ ಆಗಲಿ ಕಲಿಯೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ, ಸ್ಕೋರಿಂಗ್ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಮತ್ತು ಜೆಪ್ಟೋಯಿಂದ ಮತ್ತು ಈ BR ಕಡೆಯಿಂದ ಬಂದೆಲ್ಲ ಪಾಪ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರು ಬಂದು ಇಲ್ಲಿ ಕನ್ನಡನೇ ಮಾತಾಡೋಕ್ಕೆ ಬರಲ್ಲ, ಹಿಂದಿನೇ ಮಾತಾಡೋದು. ಅವ್ರಿಗೆ ನಮ್ಮ ಕನ್ನಡಿಗರು ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ನಾವೆಲ್ಲದಕ್ಕೂ ಕಷ್ಟಪಟ್ಟು ಅಡ್ಜಸ್ಟ್ ಆಗ್ತೀವಿ.